ದುಃಖ ಇರ್ತದೆ. ಇದೆಲ್ಲನೂ ಒಂದು ಸ್ವಲ್ಪ ವಿಚಾರ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ನೀವು ಕೂಡ ಹಾಗೆ ಮಾಡ್ರಿ. ಜೀವನದೊಳಗೆ ಕಷ್ಟ ವಿಘ್ನ ಸಂಕಟ ಅಂತ ಅನ್ನೋದು ಯಾರಿಗಿಲ್ಲ, ಎಲ್ಲರಿಗೂ ಅದ. ಹಾಗಿದ್ರೆ ಸಂತೋಷ ಎಲ್ಲದ? ಸಂತೋಷ ನಮ್ಮ ಒಳಗೆ ಅದ. ಅದನ್ನು ಹುಡ್ಕೊಂಡು ನಾವೆಲ್ಲೂ ಹೋಗಬೇಕಾಗಿಲ್ಲ. ಅಷ್ಟು ಮೀರಿ ನಾವು ಎಲ್ಲಾದರೂ ಹೋಗಿ ಸಂತೋಷವನ್ನು ಹುಡುಕ್ತೇವೆ ಅಂತಂತಂದರೆ ಅದು ಒಂದು ಮೂರ್ಖತನ ಅಂತ ಕರೆಸ್ಕೊಳ್ತೇವೆ. ಅದಕ್ಕೆ ಸಂತೋಷವನ್ನು ಹುಡುಕಿಕೊಂಡು ಹೋಗುವಂಥದ್ದಲ್ಲ, ಕಿಂತು ನಮ್ಮ ಒಳಗೆ ಇರತಕ್ಕಂತಹ ಸಂತೋಷವನ್ನು ನಾವು ಜಾಗೃತಗೊಳಿಸ್ಕೋಬೇಕು. ಸೊ ಈ ಜಾಗೃತಿಗೋಸ್ಕರವಾಗಿ ನಾ ಎಲ್ಲಾದರೂ ಹೋಗ್ತೇನೆ, ಯಾವುದರ ಸ್ಥಾನಕ್ಕೆ ಹೋಗ್ತೇನೆ ಅಂತಂತಂದ್ರೆ ನಿಮ್ಮ ವಿಚಾರಧಾರೆ ಕರೆಕ್ಟ್ ಅದ. ಆದರೆ ಸಂತೋಷ ಪಡಿಲಿಕ್ಕಂತಲೇ ನಾ ಬೇರೆ ಕಡೆ ಹೋಗಬೇಕು ಅಂತ ಅನ್ನೋದೇನದಲ್ಲ, ಅದು ಸುಳ್ಳದ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳೋದಿಷ್ಟೇ, ಸಂತೋಷ ಅಂತನ್ನೋದು ನಾವು ಮನಸ್ಸಿನಲ್ಲಿ ಜಾಗೃತ ಕಾಲ ಬರುವಂತಹ ಹಾಡಿಗಳಿಗೆ ನರ್ತನ ಸೇವೆಯನ್ನು ಸರ್ವಾರ್ಥ ಮಾಡಿದ್ಲು. ಆ ಸೇವೆ ಮಾಡ್ತಿರ್ಬೇಕಾದ್ರೆ ನನಗನ್ಸಿದ್ದಿಷ್ಟೇ ಏನು ಅಂತಂದ್ರೆ, ಬಹುಶಃ ಸಣ್ಣವರಿದ್ದಾಗ ನಾವು ಹೆಂಗಿದ್ಯೋ ಹಂಗಿದ್ದು ಬಿಟ್ರೆ ಜೀವನ ಬಹಳ ಸಲೀಸಾಗಿ ಹೋಗ್ಬಿಡ್ತದೆ. ಸೊ ದೊಡ್ಡವರಾದಂಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ನೋಡ್ರಿ. ಸಣ್ಣವರಿದ್ದಾಗ ಕಾಂಪ್ಲಿಕೇಶನ್ಸ್ ಭಾಳ ಕಡಿಮೆ ಇದ್ದು. ಯಾಕೆ ಕಡಿಮೆ ಇದ್ದು ಅಂತಂದ್ರೆ, ನಾವು ನಮ್ಮ ಜೀವನದೊಳಗೆ ಏನು ಅನ್ಕೊಳ್ತಾ ಇದ್ದಿಲ್ಲ, ಏನು ಬರ್ತದ ಅದಕ್ಕೆ ಹೊಂದ್ಕೊಂಡು ಮಾಡಿಕೊಂಡು ನಮ್ಮ ಜೀವನ ತೆಗೆದು ಬಿಡ್ತಿದ್ವಿ. ಆದರೆ ಹೆಂಗೆ ದೊಡ್ಡವ್ರು ಹಾಕೋತ ಹೋಗ್ತೀವಿ, ಹಂಗಂಗೆ ನಮ್ಮ ಜೀವನದ ಆಗು ಹೋಗುಗಳನ್ನು ನಾವು ಕಾಂಪ್ಲಿಕೇಟ್ ಮಾಡ್ಕೋತ ಹೋಗ್ತೇವೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಏನಪ್ಪ ಅಂತಂದ್ರೆ, ಸಣ್ಣ ಹುಡುಗರ ಸ್ವಭಾವವನ್ನು ನಿಮ್ಮ ಜೀವನದೊಳಗೆ ರೂಢಿಸ್ಕೊಳ್ರಿ. ಹಾಡು ಕೇಳಿಸ್ತಾ ಕುಣಿಲಿಕ್ಕೆ ಚಾಲು ಮಾಡಿರಿ. ನೀರು ಕಾಣ್ತಾ ಬಾಯಾರಿಕೆ ಆಗಿತ್ತಾ ನೀರು ಕುಡೀರಿ. ಹೊಟ್ಟೆ ಹಸಿವಾಗಿತ್ತಾ ಊಟ ಮಾಡಿರಿ. ಸಂತೋಷದಿಂದ ಇರಬೇಕು ಅಂತ ಅನ್ನಿಸ್ತಾ ಸಂತೋಷದಿಂದಿರ್ರಿ. ಏಕಾಂತದೊಳಗೆ ಇರಲಿ ಅಥವಾ ಎಲ್ಲ ಜನರ ಮಧ್ಯದೊಳಗೆ ಇರಲಿ, ನಿಮ್ಮ ಸಂತೋಷಕ್ಕೆ ಏನೂ ತೊಂದರೆ ಇರಬಾರ್ದು. ಹಾಗೆ ಎಲ್ಲವನ್ನ ಅನುಭವಿಸ್ರಿ. ಚೆನ್ನಾಗಿ ನೀವು ಎಷ್ಟು ಅನುಭವಿಸ್ತೀರಿ ಅಷ್ಟು ನಿಮಗೆ ಖುಷಿ ಸಿಗ್ತದೆ. ನೋಡ್ರಿ, ಸಂತೋಷದಿಂದ ಇರಬೇಕಾದ್ರೆ ಬಹಳ ದೊಡ್ಡ ನಿಯಮಗಳ ಪಾಲನೆ ಮಾಡಬೇಕು ಅಂತ ಏನಿಲ್ಲ. ಸಂತೋಷದಿಂದ ಇರಬೇಕಾದ್ರೆ ನಮ್ಮ ಮನಸ್ಸಿನೊಳಗೆ ಒಂಚೂರು ನಾವು ಅನ್ಕೊಳ್ಬೇಕಷ್ಟೆ. ಏನು, ದೇವರು ನನಗೆ ಬಹಳಷ್ಟು ಕೊಟ್ಟಿದ್ದಾನ, ಇಷ್ಟೆಲ್ಲ ಕೊಟ್ಟಾನಲ್ಲ, ಅದಕ್ಕೆ ನಾನು ಸಂತೋಷದಿಂದಿದ್ದೇನೆ. ಇದನ್ನು ಕೊಟ್ಟಿಲ್ಲ ಅಂತ ಅನ್ನೋದು ವಿಚಾರ ಮಾಡಿದ್ರೇ ಕಷ್ಟ ಆಗೋದು ಮನಸ್ಸಿಗೆ. ಇದನ್ನೆಲ್ಲ ಕೊಟ್ಟಾನಲ್ಲ ಭಗವಂತ ಅಂಥೇಳಿ ನಾವು ಸಂತೋಷವನ್ನು ನಮ್ಮ ಹತ್ರ ಆಕರ್ಷಿಸ್ಕೊಳ್ಬೇಕು. ಹಿಂಗೆ ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಕೂಡ ನಿಮ್ಮ ಜೀವನದೊಳಗೆ ಸಂತೋಷದಿಂದಿರ್ರಿ. ಅದಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಿರ್ತೀರಿ. ಆದರೆ ಈ ಸಂತೋಷ ಅಂತ ಅನ್ನೋದೇನಿದೆ, ಇದು ಬರೋದು ನಿಮಗೆ ಒಂದು ಆಂತರಿಕವಾದಂತಹ ಭಾವ. ಸೊ ಈ ಭಾವವನ್ನು ವಿಶೇಷವಾಗಿ ಮನಸ್ಸಿನೊಳಗೆ ಜಾಗೃತಗೊಳಿಸ್ಕೊಳ್ರಿ. ನಿಮ್ಮಷ್ಟು ಸಂತೋಷ ಆನಂದ ಮತ್ತೊಂದೆಲ್ಲೂ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಮಕ್ಕಳ ಜೊತೆಗೆ ಸಮಯ ಅಂತ ಅನ್ನೋದು ಹೆಂಗೆ ಹೋಗ್ತದೆ ಹೆಂಗೆ ಬರ್ತದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ಒಂದಂತರೂ ನಿಜ, ಏನು ಅಂತಂತಂದ್ರೆ, ನಾವು ಜೀವನದೊಳಗೆ ಸಂತೋಷದಿಂದ ಇರಬೇಕಾದದ್ದು. ಏನೇ ಆಗಲಿ ಏನೇ ಹೋಗಲಿ, ಈ ಜನ್ಮ ಅಂತ ಅನ್ನೋದು ಒಂದೇ. ಈ ಮನುಷ್ಯ ಜನ್ಮಕ್ಕಂತ ಹೇಳಿ ನಾವು ಬಂದಾಗ ನಾವು ತಪ್ಪದೆ ಸಂತೋಷದಿಂದಿರಬೇಕು, ಅದನ್ನೇ ರೂಢಿಸ್ಕೊಳ್ಬೇಕು. ಜಗತ್ತು ಪ್ರಕೃತಿ ಎಲ್ಲವೂ ಕೂಡ ಅದನ್ನೇ ಹೇಳ್ತದೆ. ಸಂತೋಷದಿಂದಿರಬೇಕಾದದ್ದೇ ಮನುಷ್ಯ ಧರ್ಮದ ಸಿದ್ಧ ಅಧಿಕಾರ.